ಅದಕ್ಕೆ ಏನು ಚಂದ ಐತ್ಲಿ. ಹಾಂ ಹ್ಞೂ ಮಗ, ಅಲ್ಲಿ ನೋಡು ಮಗ, ಎಸ್ ಸಕ್ಕದಾಗಿರೋ ಹುಡುಗಿ ನಿಂತಿದ್ದಾರೆ ಅಲ್ಲಿ. ಅಲ್ಲಿ ನೋಡು ಬಾಲ್ ಆಟ ಆಡ್ತಿದ್ದಾರೆ, ಮತ್ತೆ ಕ್ಯಾಮ್ರಾ ಇಟ್ಕೊಂಡು ಒಬ್ಳಿದ್ದಾಳೆ ಫೋಟೋ ತಗೊಂಡು ಸಕ್ಕದಾಗಿದ್ದಾರೆ ಮಗ. ಅವರು ಇಬ್ರು ಮಗ, ಇಬ್ರು ಸಕ್ಕದಾಗಿದ್ದಾರೆ. ಇಬ್ರು ಒಬ್ಬೊಬ್ರನ್ನ ಪಟಾಯಿಸ್ಕೊಬೇಕಲ್ಲ ಮಗ. ಈಗ ಏನು ಮಾಡೋದು? ಓ ಬೇಡ ಮಗ, ಇಲ್ಲೆಲ್ಲ ಸರಿ ಇಲ್ಲ. ಯಾಕೆ ಬೇಕು ನಮಗೆ? ಸುಮ್ಮನೆ ನೋಡ್ಕೊಂಡು ದೂರದಿಂದ ಸುಮ್ಮನೆ ಬಿಡೋಣ. ಅದಕ್ಕೆಲ್ಲ ಕೈ ಹಾಕೋದು ಪ್ರಯತ್ನ ಮಾಡೋದು ಬೇಡ ಮಗ. ನಾವು ಹೋಗಿ ಏನಾದರೂ ಹೇಳೋದು, ಅವರು ಯಾರನ್ನಾದ್ರೂ ಕರೆಸಿ ಹೊಡ್ಸೋದು ನಮಗೆ ಯಾಕೆ ಬೇಕು ಮಗ? ಇವೆಲ್ಲ ನಮಗೆ ಬೇಡ. ಸುಮ್ಮನೆ ಮಗ, ನಾವು ಬೀಚ್ ನೋಡೋಕ್ಕಂತ ಬಂದಿದ್ದೀವಿ. ಹುಡುಗನ ನೋಡ್ಕೊಂಡು ಬೀಚ್ ನೋಡ್ಕೊಂಡು ಸುಮ್ಮನೆ ನೀರಾಗ ಅಡ್ಡಾಡ್ಕೊಂಡು ಹೊರಟೋಗ್ಬಿಡೋಣ. ನಮ್ಗೆ ಯಾಕೆ ಬೇಕು ಅದೆಲ್ಲ ಹುಡುಗಿ ಸಹವಾಸ ಮಗ? ಅಯ್ಯೋ ದೇವ್ರೆ, ನಾನು ಹೋಗಿ ನಿನ್ನಂತ ಕರ್ಕೊಂಬಂದಲ್ಲಪ್ಪ ಹೋಗೋ ಬೀಚ್ಗೆ. ಅದು ನಾನು ಮಾಡಿ ತಪ್ಪು. ನೀನು ಮೊದಲೇ ಎದ್ರಪಕ್ಲ ಇದ್ರಕಂತಿ ಎಲ್ಲ ಹೋಗಪ್ಪ ಮಗ. ನಾವು ದೂರದಿಂದ ನೋಡ್ಕೊಂಡು ಕಣ್ ತುಂಬ್ಕೊಬೇಕು ಮಗ. ಅದು ನಮಗೆ ಬೇಕು ಅಂತ ಆಸೆ ಪಡಬಾರ್ದು, ಅದು ತಪ್ಪು. ಯಪ್ಪ ಸಾಕು ನಿಲ್ಸಪ್ಪ, ನಿನ್ನ ಕತೆ ಪುರಾಣನ ಕೇಳೋಕ್ಕಾಗ್ತಿಲ್ಲ ಕಿವಿಯಲ್ಲಿ. ಅಯ್ಯಯ್ಯೋ, ಈ ಕಾಲದಲ್ಲೂ ನೀನು ತೋರಿತೀರನಪ್ಪ. ಹ್ಞೂ ಮಗ, ಹಿಂಗೆ ಇರಬೇಕು. ನಮ್ಗೆ ಯಾಕೆ ಬೇಕಾವಲ್ಲ? ನಮ್ಗೆ ಯಾಕೆ ಬೇಕು ಮದುವೆ? ಏನು ಕತ್ತಿ ಮಗ ಮುಂದೆ? ನಿನ್ಗೆ ಯಾಕೆ ಬೇಕು ಅಂದ್ಬಿಟ್ಟು ಮದುವೆನ ಆಗಬೇಡ. ಅಯ್ಯೋ ಸ್ವಾಮಿ, ನಿನ್ಗೆ ಹೇಳೋಕ್ಕಾಗಲ್ಲಪ್ಪ. ಹೋಗಿ ಏನಾರ ಮಾಡ್ಕೊತಿಕಾಕ. ನನಗೇನಂತೆ, ನಾನು ಬರೋಲ್ಲ ಅಲ್ಲಿಗೆ. ಹೋಗು, ನಾನು ಬರೋಲ್ಲ. ನಾನು ಇಲ್ಲೇ ನೀರಾಗ ಆಟ ಆಡ್ಕೊತೀನಿ. ನೀನು ಹೋಗ್ಬಿಟ್ಟು ಏನಾರ ಮಾಡ್ಕೊಂಬರಪ್ಪ. ಆಮೇಲೆ ನನ್ನ ತಗ್ಲಾಕ್ಸಿಯ, ನನ್ನ ಹೆಸರು ಹೇಳಿಯ ಅಲ್ಲಿ. ನಿಮ್ಮಂಥವ್ರು ಇಲ್ಲಿಗೆಲ್ಲ ಬರ್ಬಾರ್ದು ಮಗ. ನೀವು ಇಲ್ಲ ನಮ್ಮ ಮನೆ ಹತ್ರ ಬಕೆಟ್ ನೀರು ಇಟ್ಕೊಂಡು ನೀವು ಆಯಿತು ಹೋಗಪ್ಪ, ನೀವು ಏನೇನೋ ಮಾಡ್ಕೊಂಬ. ನಾನು ಇಲ್ಲೇ ಆಟ ಆಡ್ಕೊತೀನಿ. ಹೋಗು ಹೋಗು ಹೋಗು. ಸರಿ, ನಾನು ಹೋಗಿ ನೋಡ್ತಾ ಹೆಂಗೆ ಇಬ್ಬರು ಪಟಾಯಿಸ್ಕೊಂಡ್ಬರ್ತೀನಿ. ನೋಡ್ಕೊಂತ ಇರಲಿಲ್ಲ, ನಾನು ನಿಮಗೆ ಬಟ್ಟೆ ಹೊಡಿತೀನಿ ನೋಡಿ. ಆಯಿತು ಹೋಗಪ್ಪ ಸ್ವಾಮಿ, ನೋಡಿದ್ದೀನಿ. ಹೋಗಿ ಪಟಾಯಿಸ್ಕೊಂಡೆ ಬರ್ತೀಯ ಇಲ್ಲ ತೆಗೆದುಕೊಂಡೆ ಬರ್ತೀಯ? ಓಕೆ, ನೋಡ್ತೀನಿ ಹೋಗು. ಏನು ಮಗ, ನಾನು ತೆಗೆಸ್ಕೊಂಬರೋನು, ನಾನು ಪಟಾಯಿಸ್ಕೊಂಬರೋನು. ನೋಡ್ಕೊ ಹೆಂಗೆ ಪಟಾಯಿಸ್ಕೊಂಬರ್ತೀನಿ 5 ನಿಮಿಷಕ್ಕೆ. ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರು. ಆಯ್ತು ಸರಿ ಮಗ, ಹೋಗು ಹೋಗು, ನೀನು ಹೋಗು ಏನಾರ ಮಾಡ್ಕೊಂಬ. ಸರಿ ಇಲ್ಲೇ ರಪ್ಪ. ಆಮೇಲೆಲ್ಲ ನಾವು ಓಡಾಬಿಟ್ಟಿಯಾ, ಮಿಸ್ ಆದಿಯಾ? ತಿರ್ಗಾ ನೀನು ನೋಡ್ಕೊಕ್ಕೆಲ್ಲ ಹೋಗಿಲ್ಲ. ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರು ಪಟಾಯಿಸೋನು. ಆಯಿತು ಹೋಗಪ್ಪ, ನಾನು ಎಲ್ಲೂ ಓಡೋಗಲ್ಲ. ಹೋಗು ಹೋಗು, ನೋಡ್ತಾ ಇರ್ತೀನಿ ಏನು ಮಾಡ್ತೀಯ. ಹಾಯ್ ಬೇಬ್ಸ್. ಲೇ ಅವನ್ಲ ಬೇಬ್ಸ್ ಅಂತ ಇದೆಯಾ? ಯಾಕೆ ಮೈ ಕಡಿತೈತಿಲ್ಲ ನಿನಗೆ? ಹೇ ಮ್ಯಾನ್, ಹೂ ಆರ್ ಯು ಕಾಲಿಂಗ್ ಮೀ ಆಸ್ ಅ ಬೇಬ್? ಸ್ಟಾಪ್ ಇಟ್. ವೈ ಗರ್ಲ್ಸ್, ಯಾಕೆ ಈ ಥರ ಕೋಪ ಮಾಡ್ಕೊತಿದ್ದೀರಾ? ನಾನು ಸುಮ್ಮನೆ ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡೋಣ ಅಂತ ಬಂದಿದ್ದೀನಿ ಅಷ್ಟೇ. ಯಾಕೆ ಇಷ್ಟ ಇಲ್ವಾ ನನಗೆ ನೀವು? ಹೇ ಬ್ಲಡಿ ಇಡಿಯಟ್, ಹೂ ಆರ್ ಯು ಕಮ್ಮಿಂಗ್ ಆ್ಯಂಡ್ ಟಾಕಿಂಗ್ ವಿತ್ ಅಸ್ ಲೈಕ್ ದಿಸ್ ವಿತೌಟ್ ನೋಯಿಂಗ್ ಅಸ್? ಹೂ ಆರ್ ಯು ಇಡಿಯಟ್? ಹಲೋ ಫಾರಿನ್ ಬೇಬೆ, ನಮಗೂ ಇಂಗ್ಲೀಷ್ ಬರುತ್ತೆ ಬೇಬೆ. ಇಂಗ್ಲೀಷಾಗೆಲ್ಲ ಬೈಯಕ್ಕೆ ಹೋಗಬೇಡ. ಹಾಂ ಲೇ ಮುಸ್ಲಾ ಬಾಯಿ, ಸಾಕೊಂಡಿದ್ದೀನಿ. ಏನಲ್ಲ ನಿಂದು? ಯಾರಲ್ಲ ನೀನು? ಏನಕ್ಕೆ ಬಂದಿದ್ಯಾ ಇಲ್ಲಿ? ಏನು ಹುಡುಗಿರನ್ನ ಚುಡಾಯಿಸೋಕ್ಕೆ ಬಂದಿದ್ಯಾನ ನೀನು? ಇರಲ್ಲ, ನಿನಗೈತೆ ಮಾಡಿಸ್ತೀನಿ. ಇರಲ್ಲ, ನಮ್ಮ ಅಣ್ಣಂಗೆ ಕರೆಸ್ತೀನಿ. ಓಕೆ ಬೇಬಿ, ಕರಿ ನಿಮ್ಮ ಅಣ್ಣನ ಕರಿ, ನಿಮ್ಮ ಅಪ್ಪನ ಕರಿ, ಎಲ್ಲರನ್ನ ಕರಿ. ನಾನು ಹೆದರ್ಕೊಳಲ್ಲ, ಎಲ್ಲರನ್ನೂ ಹೊಡಿತೀನಿ. ನೋಡಕ್ಕೆ ಒಳ್ಳೆ ಮೊನ್ನೆ ಗೆದ್ದು ಇದ್ದಂಗೆ ಇದೆಯಾ? ನೀನು ಹೊಡಿತೀಯನಲ್ಲ ನಮ್ಮ ಅಣ್ಣನಿಗೆ. ನಮ್ಮ ಅಣ್ಣನ ನೋಡಿದ್ದೀಯನಲ್ಲ ಹೆಂಗವನೆ ಅಂತ. ಏನು ನಿಮ್ಮ ಅಣ್ಣ ದೊಡ್ಡ ಬಾಡಿ ಬಿಲ್ಡರ ಅಥವಾ ಏನು? ನಾನು ಯಾರು ಬಂದರೂ ಹೊಡಿತೀನಿ, ಬಾಡಿ ಬಿಲ್ಡರ್ ಬಂದರೂ ಹೊಡ್ ಕಳಿಸ್ತೀನಿ. ಸರಿ ನೋಡೋಣ. ಏ ಮ್ಯಾನ್, ಸಿಂಪ್ಲಿ ಗೆಟ್ ಔಟ್ ಫ್ರಮ್ ಹಿಯರ್. ಡೋಂಟ್ ಡೂ ನಾನ್ಸೆನ್ಸಸ್ ಹಿಯರ್. ನೋ ಬೇಬ್ಸ್, ಐ ಲವ್ ಯು, ಬೋತ್ ಆಫ್ ಯು ಐ ಲವ್ ಯು. ಕಮ್ ಲೆಟ್ಸ್ ಎಂಜಾಯ್ 3 of them in beach. ಈ ಮುಟ್ಟಲ್ಲ, ಏನು ಮಾತಾಡ್ತಿದ್ದಿ ಅಂತ? ನಿನ್ನ ಏನಾಯ್ತು ಅನ್ಲ? ಪ್ರಜ್ಞೆ ಐತೆ ಅನ್ಲ? ಎಲ್ಲಿ ಬಂದು ಯಾರ ಹತ್ರ ಏನು ಮಾತಾಡ್ತಿದ್ದಿ ಅಂತ? ಯಾಕಲ್ಲ ನಿಮ್ಮ ಅಕ್ಕ ತಂಗಿ ಯಾರು ಇಲ್ವನ್ಲ ಮನೆಗೆ? ಹಿಂಗೆ ಮಾತಾಡ್ತಿದ್ದಿ? ಓ ಬೇಬ್ಸ್, ಐ ಲವ್ ಯು, ಇಬ್ಬರು ಲವ್ ಮಾಡ್ತೀನಿ ಬನ್ನಿ. ಯಾಕೆ ಈ ಥರ ಮಾತಾಡ್ತಿದ್ದೀರಾ ನೀವು? ಇಲ್ಲೇ ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಕಣ್ಲ. ಇರಲ್ಲ, ನಮ್ಮ ಅಣ್ಣಂಗೆ ಕರಿತೀನಿ. ನಮ್ಮ ಅಣ್ಣಂಗೆ ಕರೆಸಿ ಆಮೇಲೆ ನಿನಗೈತಿ. ಇರಲ್ಲ. ಅಯ್ಯೋ ಯಾವ ನಿಮ್ಮ ಅಣ್ಣ? ಕರ್ಸಿ ನೋಡೋಣ, ಅವನು ಒಂದು ಕೈ ನೋಡೇ ಬಿಡ್ತೀನಿ. ಹಲೋ ಅಣ್ಣ, ಬೇಗನೆ ಬೀಚ್ ಹತ್ರ ಬಾ. ಇಲ್ಲಿ ಅವನ ಬಂದ್ಬಿಟ್ಟು ನನಗೆ ಚುಡಾಯಿಸ್ತಾ ಇದ್ದಾನೆ. ಲವ್ ಮಾಡು, ಅದು ಮಾಡು, ಇದು ಮಾಡು ಬಾ ಅಂತ ಕರೀತಿದ್ದಾನೆ. ಬೇಗನೆ ಬಾ ಅಣ್ಣ, ಎಲ್ಲಿದೆಯೋ? ನನಗೆ ಭಯ ಆಗ್ತಿದೆ. ಹೌದಾ ತಂಗಿ, ಬಂದೆ ಇರು ಬಂದೆ.
ಓಡ್ ಬರ್ತೀನಿ ಇರು. ನನ್ನ ಮಗನಿಗೆ ಐತೆ ಅಲ್ಲೇ ಇಸ್ಕೊವನ್ನ ಬರ್ತೀನಿ. 2 ನಿಮಿಷ ಬಂದೆ. ಹ್ಞೂ ಸರಿ ಅಣ್ಣ, ಆಯಿತು, ಬೇಗನೆ ಬಾ ಆಯಿತಾ. ಆಯಿತು ಬಂದೆ ರಮಿ, 2 ನಿಮಿಷ ಬರ್ತೀನಿ ಇರು. ಅಣ್ಣ ಬಂದ. ಇವನೇ ನೋಡಲ್ಲಿ ನಿಂತಿದ್ದಲ್ಲ, ಇವನೇ ಅವಾಗಿಂದ ನಮ್ಮಿಬ್ರು ಚುಡಾಯಿಸ್ತಿದ್ದ. ನೋಡು ವಿಚಾರಿಸ್ಕೊ, ಯಾವಾಗಿಂದ ನಮ್ಮಿಬ್ರು ಚುಡಾಯಿಸ್ತಿದ್ದ ಇನ್ನೊಂದು ಮಗ. ಯಾವನೋ ನೀನು? ಏನು ಎಲ್ಲಿಂದ ಬಂದಿದ್ಯೋ? ಯಾರೋ ನಿನಗೆ ನಮ್ಮ ಮಕ್ಕಳನ್ನ ಚುಡಾಯಿಸು ಅಂತ ಹೇಳಿತ್ತು? ಯಾಕೆ ಬೇಕಂದ್ರೆ ಖರ್ಚಿಗೇನಾದರೂ? ಅರೇ ಅಣ್ಣ, ನಾನೇನು ಮಾಡಿಲ್ಲ ಅವರಿಗೆ. ಸುಮ್ಮನೆ ಬಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಅಷ್ಟೇ, ಬೇರೆ ಏನು ಮಾಡಿಲ್ಲ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ ಅಷ್ಟೇ. ಇಲ್ಲ ಅಣ್ಣ, ಸುಳ್ಳು ಹೇಳ್ತಿದ್ದಾನೆ ಅವನು. ಬಂದುಬಿಟ್ಟು ಲವ್ ಮಾಡು, ನೀವಿಬ್ರು ಲವ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ದಾಣ ಅವನು. ಈಗ ಸುಳ್ಳು ಹೇಳ್ತಿದ್ದಾನೆ ಅವನು. ಹೌದು ಬ್ರೋ, he was telling to me and your sister that love me, let 3 of them will go and enjoy. He is telling like that bro. He is now telling lie. ಏನೋ ಬಡ್ಡಿ ಮಗನೇ, ಮಾಡೋದೆಲ್ಲ ಮಾಡಿ ಹೇಳೋದೆಲ್ಲ ಹೇಳಿ ಈಗ ನನ್ನ ಹತ್ರ ನಾನು ಬಂದಮೇಲೆ ನಾನು ನೋಡ್ಮೇಲೆ ಉಲ್ಟಾ ಹೊಡಿತಿದ್ಯಾ? ಲೋಫರ್ ನನ್ನ ಮಗನೇ, ನಿನಗೈತಿರ್ಲ ಅಂದೆ. ನೀ ನನ್ನ ಮಗನಿಗೆ ಹೇಳ್ದೆ ನಾನು ಅವಾಗಲೇ ಹೋಗಕ್ಕಿಂತ ಮುಂಚೆನೆ, ಬೇಡ ಹುಡುಗಿರ್ ಸವಾಸ, ಬೇಡ ಹುಡುಗಿರ್ ಸವಾಸಕ್ಕೆ ಹೋದ್ರೆ ಓದೇನೆ ಗತಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ನೋಡಿ ಓದಿತಾವ್ರೆ, ಉತ್ಸ್ಕಂತವನೆ. ಬೇಕಿತ್ತ ಇದೆಲ್ಲ? ಓಯ್ ಇದಳ ಮೇಲಕ್ಕೆ, ಇದಳ್ತಾ ಇನ್ನೂ ಹೇಳ್ಕೊಡ್ಲ? ಇದಳು ಮೇಲಕ್ಕೆ. ಹೊಡಿಬೇಡ ದಯವಿಟ್ಟು, ನನ್ನ ಕಾಲು ಬೀಳ್ತೀನಣ್ಣ, ಹೊಡಿಬೇಡ ಪ್ಲೀಸ್ ಅಣ್ಣ, ಕಾಲಿಗೆ ಬೀಳ್ತೀನಣ್ಣ, ಹೊಡಿಬೇಡ ಎದಳ್ತಿದ್ದೀರಣ್ಣ. ಮಗನೇ, ಇನ್ನೊಂದ್ಸತಿ ಹುಡುಗಿರ ಮೇಲೆ ಕಣ್ಣಾಗ್ತೀರ ಯಾರಾದರೂ, ಬೇರೆ ಹುಡುಗಿನ ಮೇಲೆ. ಅವರು ನಿಮ್ಮ ಮನೆ ಹೆಣ್ಮಕ್ಳು ಇದ್ದಂಗೆ ತಾನೆ? ಎಷ್ಟು ವರ್ಷದಲ್ಲಿ ನೋಡ್ತೀನಿ ಇನ್ನೊಂದ್ಸತಿ. ಇಲ್ಲ ಅಣ್ಣ, ಇನ್ನು ಯಾವತ್ತು ಯಾವ ಹುಡುಗಿ ಸವಾಸಕ್ಕೂ ಹೋಗಲ್ಲಣ್ಣ, ಮುಗಿಸ್ಬಿಡೋಣ ಇದೊಂದ್ಸತಿ, ಇದೆ ಕೊನೆ. ಯಾವ ಹುಡುಗಿ ಸವಾಸಕ್ಕೂ ಹೋಗಲ್ಲಣ್ಣ, ದಯವಿಟ್ಟು ಇದೊಂದ್ಸತಿ ಬಿಟ್ಬಿಡೋಣ. ಮಗನೇ, ಇನ್ನೊಂದ್ಸತಿ ಏನಾದರೂ ನೋಡ್ಬೇಕಲ್ಲ ನಾನು. ಎಲ್ಲಾದರೂ ಹೆಣ್ಮಕ್ಳನ್ನ ಚುಡಾಯಿಸೋದು, ಅದು ಮಾಡೋದು ಇದು ಮಾಡೋದು ಗೊತ್ತಾಗಬೇಕಲ್ಲ ನಿನ್ನ ಬಗ್ಗೆ. ಅದಕ್ಕೆ ಸಾಯಿಸ್ಬಿಡ್ತೀನಿ ಮಗನೇ. ಇಲ್ಲ ಅಣ್ಣ, ನಿನ್ನ ಕೈ ಮುಗಿತೀನಿ, ಬಿಟ್ಬಿಡೋಣ, ಇನ್ನೊಂದೇ ಸತಿ ಬಿಟ್ಬಿಡೋಣ, ತಪ್ಪಾಯ್ತು. ಹಾಂ ಹೋಗಿ ಆ ಇಬ್ಬರು ಹುಡುಗಿಯರಿಗೂ ಕಾಲಿಗೆ ಬಿದ್ದು ಸಾರಿ ಅಂತ ಕೇಳ್ಬಿಟ್ಟು ಹೋಗ್ತಾ ಇರಲಿಲ್ಲ ಅಣ್ಣ. ಅದೆಲ್ಲ ಮಾಡ್ಬೇಕಣ್ಣ. ಯಾಕಲ್ಲ, ಬೇಕಿರಲ್ಲ. ಇವಾಗ ಇನ್ನೊಂದು ಹೇಳ್ಕೊಡ್ಲ ಅನ್ಲ, ಹೋಗಿ ಕಾಲಿಗೆ ಬೀಳ್ತೇನೆ, ಇನ್ನು ಹೇಳ್ಕೊಡ್ಲಾ? ಅಯ್ಯೋ ಬೇಡ ಅಣ್ಣ, ಇಲ್ಲ ಹೋಗಿ ಕಾಲಿಗೆ ಮುಗಿಬಿಟ್ಟು ಕೈಗೆ ಮುಗಿಬಿಟ್ಟು ಹೋಗ್ಬಿಡ್ತೀನಿ ಅಣ್ಣ. ಸಾರಿ ಸಿಸ್ಟರ್, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಯಾವತ್ತೂ ಯಾರಿಗೂ ಹುಡುಗಿರು ಈ ಥರ ಉಡಾಯಿಸಕ್ಕೆ ಹೋಗಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಆಯ್ತು ಎದ್ದು, ಇದೇ ಕೊನೆ. ಇನ್ನೊಂದ್ಸತಿ ಏನಾರ ಮಾಡ್ದ ಅಷ್ಟೇ. ಇಲ್ಲಿಂದ ಕಲ್ಚ್ಕೊಳ್ಳೋ, ಇನ್ನು ನಡೀತಾ ಇರ್ಬೇಕು, ಇನ್ನು ಹಿಂದೆ ನೋಡ್ದಂಗೆ. ಸರಿ ಅಣ್ಣ, ಆಯಿತು. ಯಾಕೋ ಮಗ ನಗ್ತಿದ್ಯಾ? ನನಗೆ ಇಲ್ಲಿ ಹೊಡೆದೆ 3 ಬಾಗಿಲು ಮಾಡಿದ್ದಾರೆ, ನೀನು ನೋಡ್ರೆ ಅಲ್ಲಿ ಬಿಟ್ಕೊಂಡು ಕಿಸಿತಿದ್ಯಲ್ಲೋ. ಮಗನೇ, ನಿನಗೆ ಇದು ಆಗಬೇಕಾಗಿದ್ದೆ, ನಾನು ಆಗಲಿ ಅಂತಲೇ ಕಾಯ್ತಿದ್ದೆ. ಅಲ್ಲ, ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ದಂಗೆ ಓದಲ್ಲ ನೀನು, ಅದಕ್ಕೆ ನಿನಗೆ ಇದು ಆಗಬೇಕಾಗಿದ್ದೆ. ಮಗ, ನಿನ್ನ ಮಾತು ಕೇಳಿ ಹೋಗೈತಿದ್ರೆ ಏನೂ ಆಗ್ತಿರ್ಲಿಲ್ಲ. ನೋಡು, ಎಲ್ಲ ಹೊಡೆದು ಕಳ್ಸೋರು. ಯಾವತ್ತು ಹುಡುಗಿ ಸವಾಸ ಮಾಡಬಾರ್ದಪ್ಪ ಜೀವನದಲ್ಲಿ, ಸಾಕು. ನಮ್ಮದು ಆಯಿತು, ನಮ್ಮ ಪಾಡಾಯಿತು, ಬೇಡಪ್ಪ ಹುಡುಗಿರು. ಎಲ್ಲ ಅನುಭವ ಆದಮೇಲೆ ಮಗ ಅರ್ಥ ಆಗೋದು. ಬಿಡು, ಈಗ ಒದೆ ಬಿದ್ವಲ್ಲ, ಇನ್ನು ಯಾವತ್ತೂ ನೀನು ಅದಕ್ಕೆ ಹೋಗಲ್ಲ ವಿಷಯಕ್ಕೆ.